ಧರ್ಮಸ್ಥಳ ಬುರುಡೆ ಕೇಸ್ ಸಂಬಂಧ ಎಸ್ಐಟಿ ತನಿಖೆ ಮತ್ತಷ್ಟು ತೀವ್ರಗೊಳಿಸಿದೆ. ಕೆಲವೇ ಕ್ಷಣಗಳಲ್ಲಿ ಎಸ್ಐಟಿ ಕಚೇರಿಗೆ ಮೊಹಂತಿ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಇಂದು ಎಸ್ಐಟಿ ಠಾಣೆಗೆ ಆಗಮಿಸಲಿದ್ದಾರೆ ಮೊಹಂತಿ. ಸಂಪೂರ್ಣ ಮಾಹಿತಿಯನ್ನ ಪಡೆದುಕೊಂಡಿದ್ದಾರೆ. ಬೆಳ್ತಂಗಡಿಯಲ್ಲಿರುವಂತಹ ಎಸ್ಐಟಿ ಪೊಲೀಸ್ ಠಾಣೆಗೆ ಆಗಮಿಸ್ತಾ ಇದ್ದು ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಮೊಹಂತಿ. ಮುಂದಿನ ತನಿಖೆ ಬಗ್ಗೆ ನಿರ್ದೇಶನವನ್ನ ನೀಡಲಿದ್ದಾರೆ ಪ್ರಣಬ್ ಮೊಹಂತಿ. ಈಗಾಗಲೇ ಧರ್ಮಸ್ಥಳ ರಹಸ್ಯ ಪ್ರಕರಣ ಒಂದು ಹಂತಕ್ಕೆ ಬಂದು ನಿಂತಿದ್ದು ರೋಚಕ ಘಟ್ಟವನ್ನು ತಲುಪಿದೆ. ಹಲವು ಆಯಾಮಗಳಲ್ಲಿ ಈಗಾಗಲೇ ತನಿಖೆಯನ್ನು ನಡೆಸಲಾಗಿದ್ದು ಹಲವು ತಿರುವುಗಳನ್ನು ಈ ಕೇಸ್ ಪಡ್ಕೊಂಡಿತ್ತು. ಸಂಪೂರ್ಣ ಮಾಹಿತಿಯನ್ನು ಈಗಾಗಲೇ ಪಡ್ಕೊಂಡಿರುವಂತಹ ಮೊಹಂತಿ ನಿರ್ದೇಶನ ನೀಡಲಿದ್ದಾರೆ ಎಸ್ಐಟಿ ಅಧಿಕಾರಿಗಳಿಗೆ. ಒಂದು ಕಡೆ ಎಸ್ಐಟಿ ಅಧಿಕಾರಿಗಳ ಈಗ ಮಾಡ್ತಾ ಇರುವಂತಹ ಏನು ಪ್ರಯತ್ನಗಳಿದೆ ಅದಕ್ಕೆಲ್ಲ ತಿರುಚುವಂತಹ ಕೆಲಸಗಳಾಗ್ತಿದೆ ಎನ್ನುವಂಥ ಆರೋಪಗಳು ಕೂಡ ಕೇಳಿ ಬಂದಿತ್ತು. ಧರ್ಮಸ್ಥಳ ಬುರುಡೆ ಕೇಸ್ ಎಸ್ಐಟಿ ತನಿಖೆಯನ್ನು ತೀವ್ರಗೊಳಿಸಿದ್ದು ವಿಚಾರಣೆ ಮೇಲೆ ವಿಚಾರಣೆಯನ್ನು ಮಾಡ್ತಾ ಇದೆ. ಸೌಜನ್ಯ ಮಾವ ವಿಠಲ ಗೌಡ ಹಾಗೆ ಪ್ರದೀಪ್ ಹಾಗೆ ಜಯಂತ್, ಗಿರೀಶ್ ಮಟ್ಟಣ್ಣನವರ್, ಯೂಟ್ಯೂಬರ್ ಅಭಿಷೇಕ್ ಎಲ್ಲರಿಂದ ಕೂಡ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಾಗಿದೆ. ಬುರುಡೆ ಕೇಸ್ ಸಂಬಂಧ ಮಾಹಿತಿಯನ್ನು ಈಗಾಗಲೇ ಎಸ್ಐಟಿ ಟೀಮ್ ಪಡ್ಕೊಂಡಿದ್ದು ಮತ್ತೆ ವಿಚಾರಣೆಗೆ ಕರೆದಾಗ ಹಾಜರಾಗೋದಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಎಸ್ಐಟಿ ತನಿಖೆಯನ್ನು ದುರ್ಬಲಗೊಳಿಸುವಂತಹ ಪ್ರಯತ್ನ ಆಗ್ತಿದೆ ಅಂತ ಮಹೇಶ್ ಶೆಟ್ಟಿ ತಿಮ್ರೋಡಿ ಗಂಭೀರ ಆರೋಪವನ್ನ ಮಾಡಿದ್ರು. ದುಷ್ಟಶಕ್ತಿಗಳ ವಿರುದ್ಧ ಹೋರಾಟವನ್ನ ಮಾಡ್ತೀವಿ ಅಂತ ಎಚ್ಚರಿಕೆ ಕೂಡ ನಿನ್ನೆಯಷ್ಟೇ ನೀಡಿದ್ರು. ಈಗ ವಿಠಲಗೌಡರಿಂದ ಕೇಸ್ ಮತ್ತೊಂದು ಜಾಡನ್ನ ಹಿಡಿದಿತ್ತು. ಜಯಂತ್ ಕೊಟ್ಟಂತ ಮಾಹಿತಿ ಆಗಿರ್ಬೋದು, ಚಿನ್ನಯ್ಯ ಕೊಟ್ಟಂತ ಮಾಹಿತಿ, ಗಿರೀಶ್ ಮಟ್ಟಣ್ಣನವರು ಕೊಟ್ಟಂತ ಮಾಹಿತಿ ಹಾಗೆ ಯೂಟ್ಯೂಬರ್ ಅಭಿಷೇಕ್ ಎಲ್ಲರಿಂದ ಮಾಹಿತಿನ ಪಡ್ಕೊಂಡಿದೆ ಎಸ್ಐಟಿ ಟೀಮ್. ಇತ್ತ ಧರ್ಮಸ್ಥಳ ಕೇಸ್ನಲ್ಲಿ ದಾರಿ ತಪ್ಪಿಸುವಂತಹ ಕೆಲಸವಾಗ್ತಿದೆ. ಇನ್ನು ಸ್ನೇಹಮಯಿ ಕೃಷ್ಣರಿಂದ ಈ ರೀತಿ ಕೆಲಸವಾಗ್ತಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಲಾಗ್ತಾರೆ. ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ. ಈ ದೂರನ್ನ ಕೊಟ್ಟಿರೋದು ವೆಂಕಪ್ಪ ಕೋಟ್ಯಾನ್ ಅನ್ನುವಂತಹ ವ್ಯಕ್ತಿ. ದಕ್ಷಿಣ ಕನ್ನಡ ಬೆಳ್ತಂಗಡಿಯ ಪೊಲೀಸ್ ಠಾಣೆಗೆ ಈಗ ದೂರನ್ನ ಕೊಟ್ಟಿದ್ದಾರೆ. ಸೌಜನ್ಯಳಿಗೆ ನ್ಯಾಯ ಒದಗಿಸ್ತೀನಿ ಅಂತ ದುರುದ್ದೇಶವನ್ನ ಇಟ್ಕೊಂಡು ಬಂದು ಸ್ನೇಹಮಯಿ ಕೃಷ್ಣ ಈ ರೀತಿ ಆರೋಪಗಳನ್ನು ಮಾಡ್ತಾ ಇದ್ದಾರೆ ವಿಠಲಗೌಡರ ವಿರುದ್ಧ. ಹಾಗಾಗಿ ಸ್ನೇಹಮಯ್ಯನ ವಿಚಾರಣೆ ನಡೆಸುವಂತೆ ಒತ್ತಾಯಿಸ್ತಾ ಇದ್ದಾರೆ. ಸೌಜನ್ಯಳ ಮಾವ ವಿಠಲಗೌಡ ಕೊಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಈ ಆರೋಪ ಸುಳ್ಳು, ಅದರ ಬಗ್ಗೆ ತನಿಖೆ ಆಗಬೇಕು ಅಂತ ವೆಂಕಪ್ಪ ಕೋಟ್ಯಾನ್ ಒತ್ತಾಯಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿ ಅಶೋಕ್. ಒಂದ್ ಕಡೆ ಇವತ್ತು ಮೊಹಂತಿ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಅಧಿಕಾರಿಗಳೊಟ್ಟಿಗೆ ಸಭೆಯನ್ನ ನಡೆಸೋದ್ರ ಮೂಲಕ ಮಾಹಿತಿಯನ್ನು ಪಡ್ಕೊಂಡು ನೆಕ್ಸ್ಟ್ ಮುಂದಿನ ತನಿಖೆ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಸೂಚನೆ ಕೊಡ್ತಿದ್ದಾರೆ. ಹಾಗಾಗಿ ಯಾರೆಲ್ಲ ಭಾಗಿಯಾಗ್ತಿದ್ದಾರೆ, ಜೊತೆಗೆ ಈ ಕೇಸ್ ಮತ್ತೊಂದು ತಿರುವನ್ನ ಪಡ್ಕೊಂಡಿದೆ. ಯಾಕಂದ್ರೆ ವೆಂಕಪ್ಪ ಕೋಟ್ಯಾನ್ ಸ್ನೇಹಮಯಿ ಕೃಷ್ಣ ವಿರುದ್ಧ ದೂರನ್ನ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆ ದೂರಿನಲ್ಲಿ ಏನಿದೆ, ಸದ್ಯಕ್ಕೆ ಎಸ್ಐಟಿ ವಿಚಾರಣೆ ತನಿಖಾ ಹಂತ ಯಾವ ಮಟ್ಟಕ್ಕೆ ತಲುಪಿದೆ? ಶಕುಂತಲಾ, ಧರ್ಮಸ್ಥಳ ಬುರುಡೆ ಪ್ರಕರಣದ ತನಿಖೆಯನ್ನು ಎಸ್ಐಟಿ ಅಧಿಕಾರಿಗಳು ತೀವ್ರಗೊಳಿಸಿದ್ದಾರೆ. ಇವತ್ತು ಎಸ್ಐಟಿ ಮುಖ್ಯಸ್ಥರಾಗಿದ್ದ ಪ್ರಣಬ್ ಮೊಹಂತಿ ಅವರು ಬೆಳ್ತಂಗಡಿಯ ಎಸ್ಐಟಿ ಪೊಲೀಸ್ ಠಾಣೆಗೆ ಬರಲಿಕ್ಕಿದ್ದಾರೆ. ಈಗಾಗಲೇ ಅವರು ಮಂಗಳೂರಿಗೆ ಆಗಮಿಸಿದ್ದಾರೆ. ಮಂಗಳೂರಿನಿಂದ ಬೆಳ್ತಂಗಡಿಯ ಎಸ್ಐಟಿ ಪೊಲೀಸ್ ಠಾಣೆ ಕಚೇರಿಯತ್ತ ಈಗಾಗಲೇ ಅವರು ಬರ್ತಾ ಇದ್ದಾರೆ. ಪ್ರಮುಖವಾಗಿ ಈವರೆಗೆ ಆಗಿರ್ತಕ್ಕಂಥ ತನಿಖೆಯ ಪ್ರಗತಿಯ ವಿವರಗಳನ್ನು ಎಸ್ಐಟಿ ಅಧಿಕಾರಿಗಳಿಂದ ಪಡೀಲಿಕ್ಕಿದ್ದಾರೆ. ಇದರ ಜೊತೆಗೆ ಎಸ್ಐಟಿ ಅಧಿಕಾರಿಗಳ ಒಂದು ಸಭೆಯನ್ನು ಕೂಡ ಮಾಡಲಿಕ್ಕಿದ್ದಾರೆ. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದು ಹಂತದ ತನಿಖೆ ಪೂರ್ತಿಯಾಗಿದೆ. ಯಾಕಂತ ಹೇಳಿದ್ರೆ ನಿನ್ನೆ ಜಯಂತ್ ಟಿ, ಗಿರೀಶ್ ಮಟ್ಟಣ್ಣವರು, ಸೌಜನ್ಯ ಮಾವ ವಿಠಲಗೌಡ ಸೇರಿದಂತೆ ಪ್ರದೀಪ್, ಅಭಿಷೇಕ್ ಈ 5 ವಿಚಾರಣೆ ಕೂಡ ಆಗಿದೆ. ಸೊ ಅವರ ಹೇಳಿಕೆಗಳನ್ನು ಕೂಡ ಪಡ್ಕೊಳ್ಳಲಾಗಿದೆ. ಮುಂದೆ ಕರೆದಾಗ ವಿಚಾರಣೆಗೆ ಬರಬೇಕು ಅಂತೇಳಿ ಅವರಿಗೆ ನೋಟಿಸ್ ಕೊಟ್ಟು ಕಳಿಸಲಾಗಿದೆ. ಸೊ ಹೀಗಾಗಿ ಎಲ್ಲರ ಹೇಳಿಕೆಗಳನ್ನು ದಾಖಲು ಮಾಡುವಂಥ ಪ್ರಕ್ರಿಯೆ ಈಗಾಗಲೇ ಆಗಿದೆ. ಸೊ ಹೀಗಾಗಿ ಮುಂದಿನ ಹಂತದ ತನಿಖೆ ಯಾವ ರೀತಿಯಾಗಿ ಇರಬೇಕು ಎನ್ನುವಂಥ ನಿಟ್ಟಿನಲ್ಲಿ ಎಸ್ಐಟಿ ಮುಖ್ಯಸ್ಥರು ಅಧಿಕಾರಿಗಳಿಗೆ ನಿರ್ದೇಶನವನ್ನು ನೀಡಲಿಕ್ಕಿದ್ದಾರೆ. ಇನ್ನೊಂದು ಪ್ರಮುಖ ವಿಚಾರ ಏನು ಅಂತಂದರೆ, ಎಸ್ಐಟಿ ಅಧಿಕಾರಿಗಳ ತನಿಖೆಯ ವೇಳೆ ಸೌಜನ್ಯ ಮಾವ ವಿಠಲಗೌಡ ಅವರು ಬುರುಡೆ ತಂದಂಥ ಆರೋಪದಲ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸಲಾಯಿತು. ಸೊ ಅವರನ್ನು ಬಂಗ್ಲೆಗುಡ್ಡೆಗೆ ಕರೆದುಕೊಂಡು ಹೋದಂಥ ಟೈಮಲ್ಲಿ ಅಲ್ಲಿ ಇನ್ನಷ್ಟು ಹೆಣಗಳ ರಾಶಿಯನ್ನು ಕಂಡಿದ್ದೇನೆ ಎನ್ನುವಂಥದ್ದನ್ನು ಅವರು ವಿಡಿಯೋ ಮೂಲಕ ಹೇಳಿಕೆಯನ್ನು ಬಿಡುಗಡೆಗೊಳಿಸಿದ್ರು. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಂದಿನ ತನಿಖೆ ಏನು ಮಾಡಬೇಕು, ಒಂದು ವೇಳೆ ವಿಠಲಗೌಡರು ಹೇಳಿರುವಂತೆ ಅಲ್ಲಿ ಇನ್ನಷ್ಟು ಮನುಷ್ಯರ ಕಳೆಬರಗಳು ಇರೋದು ಹೌದಾದಲ್ಲಿ ಅದನ್ನು ಸಂಗ್ರಹಿಸುವಂಥ ಕೆಲಸವನ್ನು ಮಾಡಬೇಕಾಗುತ್ತೆ. ಸೊ ಒಂದು ವೇಳೆ ಅದನ್ನು ಸಂಗ್ರಹಿಸಿ FSLಗೆ ಕಳಿಸಬೇಕು. FSLಗೆ ಕಳಿಸಿದ ಬಳಿಕ ಅಲ್ಲಿ ಸಾವನ್ನಪ್ಪಿದಂಥವ್ರು ಯಾರು, ಹೇಗೆ ಸಾವನ್ನಪ್ಪಿದ್ರು, ಅವರ ವಿವರಗಳನ್ನು ಪಡೆಯುವಂಥ
ಮಾಡುವಂತ ಕೆಲಸವನ್ನು ಮಾಡಬೇಕು ಮತ್ತು ಆ ಸಾವಿಗೆ ಕಾರಣ ಏನು ಎಂಬುದನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಹೀಗಾಗಿ ಒಂದು ಅಲ್ಲಿ ಹೋಗಿ ಅದನ್ನು ರಿಕವರಿ ಮಾಡುವಂತ ಕೆಲಸವನ್ನು ಮಾಡಬೇಕು. ಒಂದ್ ವೇಳೆ ಮಣ್ಣಿನ ಒಳಗಡೆ ಊತ ಹಾಕಿದ್ರೆ ಅದನ್ನು ಉತ್ಖನನ ಕಾರ್ಯ ಮಾಡಬೇಕು. ಸೊ ಉತ್ಖನನ ಕಾರ್ಯ ಮುಂದುವರಿಸಬೇಕಾ, ವಿಠಲ್ ಗೌಡ ಹೇಳಿರುವಂತೆ ಅಲ್ಲಿ ಇರೋದು ಹೌದಾ? ಸೊ ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಪ್ರಣವ್ ಮೋಹಂತಿ ಅವರು ಚರ್ಚೆಯನ್ನು ಕೂಡ ಮಾಡ್ಲಿಕ್ಕಿದ್ದಾರೆ ಅಧಿಕಾರಿಗಳ ಜೊತೆ. ಸೊ ಹೀಗಾಗಿ ನಾಳೆಯಿಂದ ಕಾರ್ಯಾಚರಣೆ ಇನ್ನಷ್ಟು ತೀವ್ರವಾಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣ್ತಾ ಇದೆ. ಸದ್ಯಕ್ಕೆ ಇವತ್ತು ಜಯಂತ್ ಟಿ, ಗಿರೀಶ್ ಮಟ್ಟನ್ ಅವರು, ವಿಠಲ್ ಗೌಡ, ಪ್ರದೀಪ್, ಅಭಿಷೇಕ್ ಇವರು ಯಾರು ಕೂಡ ಬರೋದಿಲ್ಲ, ಆದ್ರೆ ಅಧಿಕಾರಿಗಳು ಮಾತ್ರ ಇರ್ತಾರೆ. ಸೊ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ಮಾಡ್ತಾರೆ. ಇನ್ನೊಂದು ಪ್ರಮುಖ ವಿಚಾರ ಏನಂತಂದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕೂಡ ಒಂದು ಆರೋಪವನ್ನು ಮಾಡಿರೋದು ಈ ಒಂದು SIT ತನಿಖೆಯನ್ನು ದುರ್ಬಲಗೊಳಿಸುವಂತ ಕೆಲಸ ಆಗ್ತಿದೆ ಅಂತೇಳಿ. ಸೊ SIT ಅಧಿಕಾರಿಗಳ ಮುಂದಿನ ನಡೆ ಏನು ಎಂಬುದು ತೀವ್ರ ಕುತೂಹಲಕ್ಕೆ ಕಾರಣ ಆಗಿರುವಂತದ್ದು. ಧನ್ಯವಾದ ಅಶೋಕ್ ತಮ್ಮ ಮಾಹಿತಿಗಾಗಿ.